ಮೈಸೂರಿನ ಯರಗನಹಳ್ಳಿ ಭಾಗದಲ್ಲಿ ಬಡ ಜನರು ಏನು ಪಡಿತರ ಚೀಟಿಯನ್ನ ಅವಲಂಬಿತರಾಗಿರ್ತಾರೆ. ಅಕ್ಕಿ ಹಾಗೂ ಬೇಳೆ ಏನು ಸರ್ಕಾರ ಕೊಡುತ್ತೆ, ಪ್ರತಿನಿತ್ಯ ಅವರು ಸಂಪೂರ್ಣವಾಗಿ ಈ ಒಂದು ರೇಷನ್ ಡಿಪೋಗಳ ಮೇಲೆ ಡಿಪೆಂಡ್ ಆಗಿರುವಂತಿರ್ತಾರೆ. ಅವರು ಅಲ್ಲಿಂದ ಬರುವಂತಹ ಅಕ್ಕಿಯನ್ನ ಮನೆಗೆ ತಂದು ಬೇಯಿಸ್ಕೊಂಡು ಮಕ್ಕಳುಗಳಿಗೆಲ್ಲ ತಿನ್ನಿಸುವಂಥದ್ದು. ಆದ್ರೆ ಇಲ್ಲೊಂದು ಪರಿಸ್ಥಿತಿ ಏನಾಗಿದೆ ಅಂತಂತಂದ್ರೆ, ಸರ್ಕಾರ ಪ್ರತಿದಿನ ಅಕ್ಕಿಯನ್ನ ನೀಡಬೇಕು ಎಂಬ ಸೂಚನೆಯನ್ನ ನೀಡಿದ್ರು ಕೂಡ 15 ದಿನಕ್ಕೆ, ತಿಂಗಳಲ್ಲಿ 15 ದಿನ ಮಾತ್ರ ನೀಡುವಂಥದ್ದು ಈ ಒಂದು ಅಂಗಡಿಯಲ್ಲಿ, ಯರಗನಹಳ್ಳಿಯಲ್ಲಿ. ಅದು ಬೆಳಗ್ಗೆ ಒಂದೇ ದಿನ ಮಾತ್ರ ಸರತಿ ಸಾಲಿನಲ್ಲಿ 200ರಿಂದ 300 ಜನ ನಿಂತಿರುವಂತಹ ಒಂದು ಘಟನೆ ಇದೀಗ ಮೈಸೂರಿನಲ್ಲಿ ಯರಗನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಇದ್ರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡೋಣ. ಮೈಸೂರಿನ ಪಡಿತರ ಅಂಗಡಿಯಲ್ಲಿ ಗೋಲ್ಮಾಲ್. ಯಾಕೆ ಇದು ರೇಷನ್ ಡಿಪೋಗಳಲ್ಲಿ ಈ ತರ ಆಗ್ತಾ ಇರುವಂತದ್ದು? ಜನರ ಸಾಲಿಗೆ ಕೊನೆಯೇ ಇಲ್ಲ, ಸಮಸ್ಯೆಗಳ ಸರಮಾಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಯರಗನಹಳ್ಳಿಯ ಜನ. ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಗೋಳು ಯಾವಾಗ ಪರಿಹಾರ ಆಗುತ್ತೆ ಎನ್ನುವಂಥದ್ದು ಜನಗಳ ಒಂದು ಪ್ರಶ್ನೆ ಆಗಿದೆ. 2 ಹೊತ್ತು ಅಕ್ಕಿ ಕೊಡುವಂತೆ ಜನರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿನ ರೇಷನ್ ಡಿಪೋಗಳು 15 ದಿನ ಮಾತ್ರ. ಇದನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ಡಿಪಿಕೆ ಪರಮೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿ ಪರಿಹಾರ ಯಾವಾಗ ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಪಡಿತರ ಅಂಗಡಿಗಳಲ್ಲಿ ಇದೀಗ ಗೋಲ್ಮಾಲ್ ನಡೀತಾ ಇದೆ. ಇದು ಬರೀ ಈ ಒಂದು ಅಂಗಡಿ ಅಲ್ಲ, ಅಥವಾ ಮೈಸೂರಿನ ಎಲ್ಲಾ ಅಂಗಡಿಗಳಲ್ಲೂ ಇದೇ ರೀತಿ ನಡೀತಾ ಇದೆಯಾ? ಜನರ ಸಾಲಿಗೆ ಕೊನೆಯೇ ಇಲ್ಲ, ಸಮಸ್ಯೆಗಳ ಸರಮಾಲೆ ಇದೀಗ ಸುತ್ತಕೊಂಡಿರುವಂತದ್ದು ಈ ಒಂದು ಪಡಿತರ ಅಂಗಡಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಗೋಳು ಕೇಳೋರು ಯಾರು ಸ್ವಾಮಿ ಎನ್ನುವಂಥದ್ದು ಇದೀಗ ಪ್ರಶ್ನೆಯಾಗಿದೆ. 2 ಹೊತ್ತು ಅಕ್ಕಿ ಕೊಡುವಂತೆ ಜನರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯರಗನಹಳ್ಳಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಡಿಪಿಕೆ ಪರಮೇಶ್ವರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯವನ್ನ ಕೊಡಿಸಲಿಕ್ಕೆ ಇದೀಗ ಹೋರಾಟವಾಗಿದ್ದಾರೆ. ಎಸ್, ಮೈಸೂರಿನ ಯರಗನಹಳ್ಳಿಯಲ್ಲಿರುವಂತಹ ಈ ಒಂದು ರೇಷನ್ ಡಿಪೋನ ಮುಂದೆ ತಿರುಪತಿ ತಿಮ್ಮಪ್ಪನ ಸಾಲು ನೋಡ್ಬೋದು. ಇವಾಗ್ಲೂ ಸಣ್ಣದಾಗಿ ಇಂತಹ ಒಂದು ಸಾಲು ಬಹುಶಃ ಮೈಸೂರಿನಲ್ಲಿ ಆಷಾಢ ಶುಕ್ರವಾರದ ದಿನ ಚಾಮುಂಡಿ ಬೆಟ್ಟದಲ್ಲಿ ಬಿಟ್ರೆ ಇಲ್ಲೇ ಮೋಸ್ಟ್ಲಿ ಇಂತಹ ದೊಡ್ಡ ಸಾಲು. ಇಲ್ಲಿ ಯಾರು ಜನ ವೈಕುಂಠ ಏಕಾದಶಿ ದಿವಸ ಭಗವಂತನ ದರ್ಶನಕ್ಕೋಸ್ಕರ ನಿಂತಿರೋದಲ್ಲ, ಪಾಪ ಅಲ್ಲಿ ಅಕ್ಕಿ ತಗೊಂಡು ಮನೆಗೆ ಹೋಗಿ ಬೇಯಿಸ್ಕೊಂಡು ತಿನ್ಸಕ್ಕೋಸ್ಕರ ತಮ್ಮ ಮಕ್ಕಳುಗಳಿಗೆ ನಿಂತಿದ್ದಾರೆ ನೋಡಿ. ಕನಿಷ್ಠ ಪಕ್ಷ ಅರ್ಧ ಕಿಲೋಮೀಟರ್ ಇಂದ 1 ಕಿಲೋಮೀಟರ್ ವರೆಗೂ ಹತ್ತತ್ರ ಈ ಒಂದು ಸರತಿ ಸಾಲು ನಿಂತಿರುವಂತದ್ದು. ಎಲ್ಲ ಕೈಗಳಲ್ಲಿ ಚೀಟಿ, ಒಂದು ಪೊಟ್ನ ಹಿಡ್ಕೊಂಡು ಯಾವ ರೀತಿ ನಿಂತಿದ್ದಾರೆ ಅಂತಂದ್ರೆ, ಏನ್ರಿ ಸ್ವಾಮಿ ಇವರಿಗೆ ಕಷ್ಟ? ದಿನಕ್ಕೆ 2 ಬಾರಿ ತೆಗೆದು ಬೆಳಗ್ಗೆ ಒಂದು 150 ಜನ, ಸಂಜೆ ಒಂದು 150 ಜನಕ್ಕೆ ಅವರು ಟೋಕನ್ ಸಿಸ್ಟಮ್ ಅನ್ನ ಮಾಡಿ ಒಂದು ವ್ಯವಸ್ಥಿತವಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ, ಈ ರೀತಿ ಜನ ಬಿಸಿಲಲ್ಲಿ ಅಕ್ಕಿಗೋಸ್ಕರ ಸರತಿ ಸಾಲಿನಲ್ಲಿ ನಿಂತು ರಸ್ತೆಯಲ್ಲಿ ನಿಂತ್ರೆ ಏನೋ ಅಪಘಾತಗಳಾಗುವಂಥದ್ದು. ರಸ್ತೆ ತುಂಬಾ ಜನಗಳೇ ನಿಂತ್ಕೊಂಡಿದ್ರೆ, ಸಣ್ಣ ಸಣ್ಣ ಕಿರಿದಾದಂತ ರಸ್ತೆಗಳಿರುತ್ತೆ, ಆಟೋ ಕಾರುಗಳು ಪಾಸ್ ಆಗದಂತ ಸಂದರ್ಭದಲ್ಲಿ ಬಿಸಿಲಲ್ಲಿ ನಿಂತು ಅಲ್ಲಿ ಸಾಲಿನಲ್ಲಿ ಹೆಂಗಸರೇ ಬಹಳ ಹೆಚ್ಚಾಗಿರುವಂಥದ್ದು. ಅದರಲ್ಲಿ ವಯೋವೃದ್ಧರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ಬಿಸಿಲಲ್ಲಿ ಎಷ್ಟೊತ್ತು ಅಂತ ಅವ್ರು ನಿಂತಿರುವಂಥದ್ದು. ಯಾಕೆ ಬೆಳಗ್ಗೆ ಮಾತ್ರ ಅಕ್ಕಿಯನ್ನ ವಿತರಿಸುವಂತಹ ಕೆಲಸ ಆಗ್ತಾ ಇದೆ? ಇಲ್ಲಿ ಜನಗಳ ಒಂದು ಮನವಿ ಏನು ಅಂತಂತಂದ್ರೆ, 2 ಬಾರಿ, ದಿನಕ್ಕೆ 2 ಬಾರಿ ನೀಡುವಂತಹ ಕೆಲಸ ಆಗ್ಲಿ. ಬೆಳಗ್ಗೆ ಒಂದು 100 ಜನ, ಸಂಜೆ ಒಂದು 100 ಜನ, ಈ ರೀತಿ ಒಂದು ವ್ಯವಸ್ಥಿತವಾಗಿ ಪಡಿತರ ಚೀಟಿಯನ್ನ, ಪಡಿತರ ಅಂಗಡಿಗಳು ಅಕ್ಕಿಯನ್ನ ವಿತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆ ಆಗೋದಿಲ್ಲ. ಪಡಿತರ ಅಂಗಡಿಗಳು ಹೇಳಿದಂತೆ ಅಂಗಡಿಯ ಮಾಲೀಕರನ್ನ ಕೇಳುವಂತಹ ಸಂದರ್ಭದಲ್ಲಿ, ನಮಗೆ ಇದು ಸರ್ಕಾರದ ಸೂಚನೆ, ಅಧಿಕಾರಿಗಳ ಸೂಚನೆ. ಏಕಾಏಕಿ ಪ್ರತಿದಿನ 2 ಬಾರಿ ನಾವು ಅಕ್ಕಿ ಬಾಗಿಲನ್ನ ತೆಗೆದು ಕೂತ್ರೆ 4-5 ದಿನಗಳಲ್ಲೇ ಸಂಪೂರ್ಣವಾಗಿ ಗೋದಾಮದಲ್ಲಿರುವಂತಹ ಅಷ್ಟು ಅಕ್ಕಿ ಖಾಲಿ ಆಗೋಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ಹಾಗಾಗಿ ನಾವು ತಿಂಗಳಲ್ಲಿ 15 ದಿನ ಮಾತ್ರ, ಅದು ಬೆಳಗ್ಗೆ ಸಮಯದಲ್ಲಿ ಮಾತ್ರ ನಾವು ನೀಡ್ತಾ ಇದ್ದೀವಿ. ಇದು ನಮ್ಮ ತಪ್ಪಲ್ಲ, ನೀವು ಅಧಿಕಾರಿಗಳನ್ನು ಕೇಳಬೇಕು ಎಂಬ ಮಾತನ್ನ ಈ ಒಂದು ನ್ಯಾಯಬೆಲೆಯ ಅಂಗಡಿಗ ಮಾಲೀಕರು ಹೇಳ್ತಾ ಇರುವಂತದ್ದು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ಪ್ರತಿದಿನ 7 ಗಂಟೆ. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ಪ್ರತಿದಿನ 7 ಗಂಟೆ. ಇನ್ನು ಬೇಗನೆ ಮಾಡ್ತೀವಿ. ಅಭಿಪ್ರಾಯ ಇವ್ರನ್ನ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ವಿ. ನನಗೆ 5:15ಗೆ ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದ್ರು ಕೇಳಿದೀನಿ, ಎಂಜರಿದ್ದೇನೆ.
ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಏನ್ ಕೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಇಲ್ಲ ನೇರವಾಗಿ ನಮ್ದು ನೇರ ಹೇಳ್ರವ, ಏನ್ ಸಮಸ್ಯೆ, ಯಾರು ಮಾತಾಡ್ತೀರಿ? ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಹಾ, ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದೀನಿ, ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಏನ್ ಕೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಇಲ್ಲ ನೇರವಾಗಿ ನಮ್ದು ನೇರ ಹೇಳ್ರವ, ಏನ್ ಸಮಸ್ಯೆ, ಯಾರು ಮಾತಾಡ್ತೀರಿ? ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಹಾ, ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದೀನಿ, ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಏನ್ ಕೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಯರಗನಹಳ್ಳಿಯ ಒಂದು ರೇಷನ್ ಡಿಪೋ ಮುಂದೆ ಸಾಲುಗಟ್ಲೆ ಯಾವುದೋ ಒಂದು ದೇವಸ್ಥಾನದ ಮುಂದೆ ಪಾಪ ಭಕ್ತರುಗಳು ನಿಂತ್ಕೋತಾರಲ್ಲ, ಅಲ್ಲೇನೋ ದೇವರನ್ನು ನೋಡಕ್ ನಿಂತಿರ್ತಾರೆ. ಅಲ್ಲಿ ಒಂದು ಅಕ್ಕಿಯನ್ನ ತಗೊಂಡು ಮನೆಯಲ್ಲಿ ಬೇಯಿಸಿ, ಮನೆಯಲ್ಲಿರೋ ಕುಟುಂಬದಲ್ಲಿರುವ ಮಕ್ಕಳುಗಳಿಗೆ, ಕುಟುಂಬಸ್ಥರಿಗೆ ಒಂದು ಅನ್ನ ಬೇಯಿಸಿ ಕೊಡೋದಕ್ಕೋಸ್ಕರ ಗಂಟುಗಟ್ಲೆ ವಯೋವೃದ್ಧರು, ತಾಯಂದ್ರು ರಸ್ತೆಯಲ್ಲಿ ಇಂತಹ ಸರತಿ ಸಾಲಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಮೈಸೂರಿನ ಯರಗನಹಳ್ಳಿಯಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಈ ಸಮಸ್ಯೆ ಏನು ಅನ್ನೋಂಥದ್ದನ್ನ ಇನ್ನ ಆಳವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಯರಗನಹಳ್ಳಿ ಹಾಗೂ ನಮ್ಮ ಮುಖಂಡರಾದಂತಹ ಹೋರಾಟಗಾರರಾದಂತಹ DPK ಪರಮೇಶ್ವರ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್ ಅವರೇ, ಏನಾಗ್ತಾ ಇದೆ ಯರಗನಹಳ್ಳಿ ಭಾಗದಲ್ಲಿ? ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರಿಗೆ. ಎಸ್ ಹೇಳಿ ಸರ್. ನೋಡಿ, ಯರಗನಹಳ್ಳಿಯಲ್ಲಿ ಸುಮಾರು 1200 ಪಡಿತರ ಅಕ್ಕಿ ಕಾರ್ಡ್ಗಳಿದೆ. 1200 ಜನ ಮಹಿಳೆಯರೇ ಜಾಸ್ತಿ. ಅದ್ರಲ್ಲಿ ಹೆಚ್ಚುವರಿ ಎಲ್ಲಾ ಡಿಪೋಗಳಲ್ಲಿ ಪಡಿತರ ಅಕ್ಕಿಗೆ ಹೋಗುವಂತವ್ರೆ ಮಹಿಳೆಯರು ಜಾಸ್ತಿ. ಮಹಿಳೆಯರಿಗೆ ಯಾವ ರೀತಿ ಅನುಕೂಲಗಳು ಆಗ್ತವೆ ಆ ದಿಕ್ಕಲ್ಲಿ ಆ ಸಂಬಂಧಪಟ್ಟಂತ ಡಿಪೋ ಸಂಸ್ಥೆಯವರು ಅವ್ರಿಗೆ ಅನುಗುಣವಾಗಿ ಅವ್ರಿಗೆ ಯಾವ್ದೇ ರೀತಿ ತೊಂದರೆಗಳಾಗ್ದಂಗೆ ಅವ್ರಿಗೆ ಪಡಿತರ ಅಕ್ಕಿಯನ್ನ ವಿತರಿಸ್ಬೇಕು. ಆದ್ರೆ ಇಲ್ಲೇನಾಗುತ್ತೆ, ಬೇಲಿನ ಎದ್ದು ಒಲೆ ಮೇಯ್ದಂಗೆ 7 ಗಂಟೆಗೆ ಅಂಗಡಿ ತೆಗಿತಾರೆ. ಸುಮಾರು 5 ಗಂಟೆ 5:15 ಗ್ರಾಹಕರು ಬಂದು ಸರದಿ ಸಾಲಲ್ಲಿ ನಿಂತಿರ್ತಾರೆ. ಎಷ್ಟೋ ಜನ ಮಕ್ಕಳು ಸ್ಕೂಲ್ಗೆ ರೆಡಿ ಮಾಡೋದಾಗ್ಲಿ, ಇಲ್ಲ ಅವ್ರ ಕೆಲ್ಸಕ್ಕೆ ಹೋಗೋದಾಗ್ಲಿ, ಯಾವ್ದಾರ ಕಾರ್ಮಿಕ ಕೆಲ್ಸಕ್ಕೆ ಹೋಗೋದಾಗ್ಲಿ ಅಂತ ಮಹಿಳೆಯರಿಗೆ ತುಂಬಾ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವ್ರು 5:30 6 ಗಂಟೆಗೆ ಬಂದು ನಿಂತ್ಕೊಂಡು ಬೇಗ ಅಕ್ಕಿ ತಗೊಂಡೋಗೋಣ ಅನ್ನೊಂದು ಆತರದಲ್ಲಿ ಬರ್ತಾರೆ. ಒಂದೊಂದ್ಸರಿ ಅಕ್ಕಿ ಈ ಡಿಪೋ ಮಾಲೀಕರು 7 ಗಂಟೆಗೆ ತೆಗಿತಾರೆ, 8 ಗಂಟೆಗೆ ತೆಗಿತಾರೆ. ಮೊದ್ಲು 2 ಬಾರಿ ಕೊಡ್ತಾ ಇದ್ರಂತೆ ಪ್ರತಿದಿನ. ಇವಾಗ 1 ಬಾರಿ ಕೊಡಂಗ್ ಮಾಡ್ಬಿಟ್ಟು ಪಾಪ ಮಹಿಳೆಯರ ಕಷ್ಟ ತೀರ್ದು ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಆ ಮೇಲ್ಪಟ್ಟಂತ RIE VIE ಸಂಬಂಧಪಟ್ಟಂತ PDO ಏನ್ ಮಾಡ್ತಾ ಇದಾರೆ ಅನ್ನೋದೇ ನಮ್ಗೆ ಒಂಥರ ಯಜ್ಞ ಪ್ರಶ್ನೆ ಆಗ್ಬಿಟ್ಟಿದೆ. ಆಹಾರ ಇಲಾಖೆ ಏನ್ ಕಣ್ಮುಚ್ಕೊಂಡ್ ಕೂತಿದ್ಯಾ ಅಂತ ಅವ್ರು ಗೆಡ್ಡೆ ಕೆನ್ಸ್ ಕೇಳ್ತಾ ಇದಾರೆ. ಅವ್ರು ದೊಡ್ಡ ರೋಗ ಬರ, ಅವ್ರು ವಾಂತಿ ಭೇದಿ ಬರ, ಅವ್ರು ಬರಬಾರ್ದು ಬರ, ಅವ್ರೆಲ್ಲ ದುಡ್ಡಿನ ಮೇಲೆ ಅಧಿಕಾರ ಮಾಡ್ತಾ ಇರೋದು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದಾರೆ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿ ತಂಡದಿಂದ, ರಾಜಕಾರಣಿಗಳ ದುರ್ನಡತೆಯಿಂದ ಇವತ್ತು ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದಾರೆ. ಅಂಗಡಿಯ ಮಾಲೀಕರು, ಆ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಏನ್ ಹೇಳ್ತಾರೆ ಪರಮೇಶ್ವರೇ? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಸರ್, ಈಗ ಬೆಳಗ್ಗೆಯಿಂದ ಸಂಜೆ ಗಂಟೆ ಅಕ್ಕಿ ಕೊಟ್ರೆ 4 ರಿಂದ 5 ದಿನ ತೀರೋಯ್ತದೆ. ನಾವ್ 6ನೇ ದಿನ ಯಾರಾದ್ರೂ ಅಕ್ಕಿ ತಗೊಳ್ದಿರೋರು ಬಂದ್ರೆ ನಾವ್ ಏನ್ ಉತ್ತರ ಕೊಡೋದು? ನಮ್ಮ ಮೇಲೆ ಜಗಳಕ್ಕೆ ಬೀಳ್ತಾರೆ ಅವರು.
ನಮಗೆ ಮೇಲ್ಪಟ್ಟ ಅಧಿಕಾರಿಗಳು ಏನ್ ನಿರ್ದೇಶನ ಮಾಡೋರು ಅಂದ್ರೆ ಕನಿಷ್ಠ ಪಕ್ಷ 15 ದಿನ ಗಂಟ ನೀವು ಬಾಕಲು ತೆಗೆದಿರ್ಬೇಕು, 15 ದಿವಸ ಅಕ್ಕಿ ಕೊಡ್ಬೇಕು ಅಂತ ನಿರ್ದೇಶನ ಮಾಡೋರೆ. ಅದರಿಂದ ಬೆಳಗ್ಗೆ 7 ಗಂಟೆಗೆ ತೆಗೆದ್ರೆ 12 ಗಂಟೆ ಗಂಟೆ ಕೊಡ್ತೀವಿ. ಒಂದು 120 130 ಕಾರ್ಡ್ ಕೊಡ್ಬೋದು. ಆ ರೀತಿ ಕೊಟ್ಟರೆ ಒಂದು 10 ದಿವಸಕ್ಕೆ ಗಂಟೆ ಕೊಡ್ಬೋದು. ಇದು ನಮ್ಗೆ ನಿರ್ದೇಶನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಗ್ರಾಹಕರು ಹೇಳ್ತಾ ಇದ್ರೆ ಮೊದ್ಲು ಕೊಟ್ಟಂಗೆ 2 ಬಾರಿ ಬೆಳಗ್ಗೆ ಮತ್ತೆ ಸಂಜೆ ಕೊಟ್ರೆ ಈ ಸಮಸ್ಯೆ ಉದ್ಭವ ಆಗಲ್ಲ. ನಮಗೆ ಕಳೆದ 6-7 ತಿಂಗಳಿಂದ ಇದೇ ಸಮಸ್ಯೆ ಆಗಿದೆ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಹುಡುಕ್ಬೇಕಲ್ವಾ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು. ಎಲ್ಲ ದುಡ್ಡೆಲ್ಲ ಬರೀ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ಹೋದ್ರೆ ಇಲ್ಲಿ ಉಚಿತವಾಗಿ ಅಕ್ಕಿಯನ್ನ ಕೊಡುವಂತ ಕೆಲಸ ಎಲ್ಲಿಂದ ಆಗುತ್ತೆ ಪರಮೇಶ್ವರ್ ಅವರೇ? ಆ ಉಚಿತ ಹೋಗಕ್ ಹೋಗಿ ಸಾವಿರಾರು ರೂಪಾಯಿ ನಷ್ಟ ಉಂಟಾಗುವಂತ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಹೌದು. ಇವತ್ತು ಒಂದು 5:30-6 ಗಂಟೆಗೆ ಬಂದಂತವ್ರಿಗೆ ಒಂದ್ 7-7:30 ಒಳಗ್ ಸಿಕ್ಬಿಟ್ರೆ ಮನೆಗ್ ನಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅಕಸ್ಮಾತ್ 9 ಗಂಟೆ ಆಗ್ಬಿಟ್ರೆ ಅವ್ರ ಏನಾರ ಯಾವ್ದಾರ ಕಚೇರಿಗೆ ಯಾವ್ದಾರ ಕೆಲ್ಸಕ್ಕೆ ಹೋಗೋಂತ ಮಹಿಳೆಯರು ಏನ್ ಮಾಡ್ತಾರೆ, ಆಟೋ ಮಾಡ್ಕೊಂಡು ಹೋಗ್ತಾರೆ. 100-200 ರೂಪಾಯಿ ಆಟೋ ಕೊಡ್ತಾರೆ. ಇದೆಲ್ಲ ಯಾರಿಗೆ ನಷ್ಟ ಉಂಟಾಗೋದು? ಹೌದು. ಪರಮೇಶ್ವರ್ ಅವರೇ, ರಾಜ್ಯ ಸರ್ಕಾರದಿಂದ ಈ ಒಂದು ಅಕ್ಕಿಗೆ ಬದಲಾಗಿ ಹಣ ಆದ್ರೂ ದುಡ್ಡು ಅಕೌಂಟ್ ಹಾಕೊಡ್ತೀವಿ ಅಂತ ಹೇಳಿದಾರಲ್ಲ, ಆ ಹಣ ಆದ್ರೂ ಸಾರ್ವಜನಿಕರಿಗೆ ಬರ್ತಾ ಇದೆಯಾ ಕರೆಕ್ಟ್ ಆಗಿ? 100ಕ್ಕೆ 80 ಭಾಗ ಇಲ್ಲ. ಇವರು ಜನರ ಒಳಿತಿಗಾಗಿ ಬಂದಿರತಕ್ಕಂತ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲೂ ಇಲ್ಲ. ಜನರ ಒಡೆದು ಆಳೋ ಅಂತವ್ರು, ಜನರ ರಕ್ತ ಕುಡಿಯೋ ಅಂತ ನರ ಪಿಚಾಚಿಗಳೇ ನಮ್ಮ ಕನ್ನಡ ನಾಡಲ್ಲಿ ತುಂಬಿಕೊಂಡಿದ್ದಾರೆ. ಆದ್ರೆ ಜನರ ಬೇಜವಾಬ್ದಾರಿ ತನದಿಂದ ಜನರು ಮಂಕು ದಿನಗಳ ತರ ಆಸೆ ಆಕಾಂಕ್ಷೆಗಳ ಬಲಿಯಾಗಿ ಅವ್ರು ಕೊಡೋ ಎಂಜಲ್ ಕಾಸಿಗೆ ಭಿಕ್ಷಕರಾಗಿ ಅವ್ರು ಕೊಡೋ ಉಪ್ಪಿಟ್ಟು ಚಿತ್ರಾನ್ನ ಮೊಸರನ್ನ ಆಗಿ 1 ತಿಂಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ 1 ತಿಂಗಳು ಇವ್ರು ರಾಜರಾಗಿ ಓಡಾಡ್ತಾರೆ. ಕಳೆದ 5 ವರ್ಷಗಳ ಗಂಟೆ ನೋಡಿದ್ರೆ ಇಲ್ಲಿ ಬಿಸಿಲಲ್ಲಿ ಬೀದಿಯಲ್ಲಿ ನಿಂತಿರ್ಬೇಕು ಸರ್ತಿ ಸಾಲಲ್ಲಿ. ಅದೇ ಭಿಕ್ಷಕರ ಗಂಟೆ ಹೆಚ್ಚಾಗ್ಬಿಡ್ತು. ಭಿಕ್ಷಕರು ಎಷ್ಟವಾಸಿ 5 ನಿಮಿಷ ನೇಲಗಾರ ಹೋಗಿ ನಿಂತ್ಕೊತಾರೆ. ಅದನ್ನೆಲ್ಲ ಗಮನಿಸಿ ಮೈಸೂರಿನ ಹೃದಯವಂತ ಕನ್ನಡಿಗರ ಬಳಗ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ? ಈಗ ಪಿಡಿಒ ಸಂಬಂಧಪಟ್ಟಂತವ್ರಿಗೆ ಆಹಾರ ಇಲಾಖೆ ಮೇಲಧಿಕಾರಿಗಳು ಅವರಿಗೆ ಕರೆ ಮಾಡಿ ಮಾತಾಡಿದೀವಿ. ಈ ಸಮಸ್ಯೆನ ಒಂದು 15-20 ದಿನದ ಒಳಗಡೆ ಬಗೆಹರಿಸ್ಲಿ ಅಂತ ಹೇಳಿದರೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತರಾಗಿ ಬಗೆಹರಿಸಲಿಲ್ಲ ಅಂದ್ರೆ ನಾವು ಆ ಕಚೇರಿ ಮುಂದೆ ಕಪ್ಪು ಬಟ್ಟೆ ತರಿಸಿ ಉಗ್ರವಾಗಿ ಹೋರಾಟ ಮಾಡಿ ಅವ್ರಿಗೆ ಚೀಮಾರಿ ಹಾಕಿ ಅವ್ರಿಗೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತೇವೆ. ಈ ಒಂದು ಕೆಲಸದಲ್ಲಿ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನ, ಈ ಒಂದು ತಾಯಂದಿರ ಕಷ್ಟ, ಅವ್ರು ಏನು ಬೀದಿಯಲ್ಲಿ ನಿಂತು ಒಳ್ಳೆ ಅವರ ಹಕ್ಕನ್ನ ಪಡೆಯೋದಕ್ಕೋಸ್ಕರ ಅವ್ರಿಗೆ ಏನ್ ಸರ್ಕಾರ ನೀಡಿದೆ ಆ ಚೀಟಿನ ಆ ಒಂದು 4 kg 5 kg 10 kg ಅಕ್ಕಿ ತಗೊಳೋದಕ್ಕೋಸ್ಕರ ಈ ತರ ಅವ್ರನ್ನ ಸಮಸ್ಯೆಯಲ್ಲಿ ಸಿಲುಕಿಸಿದಾರಲ್ಲ, ಈ ಒಂದು ಪರಿಹಾರ ಆಗೋವರೆಗೂ ಕೂಡ ನಿಮ್ಮ ಹೋರಾಟದಲ್ಲಿ ನಮ್ಮ ಇಡನ್ಸ್ ವಾಹಿನಿ ಸದಾಕಾಲ ನಿಮ್ ಜೊತೆಗಿರುತ್ತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ಪರಮೇಶ್ವರ್ ಅವರೇ, ನಿಮ್ಮ ಒಂದು ಬೆಂಬಲಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿದೆ. ನಮ್ಮ ಸಂಪೂರ್ಣ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ಧನ್ಯವಾದ ಪರಮೇಶ್ವರ್ ಅವರು. ಎಸ್ ವೀಕ್ಷಕರೇ, ಇದು ಹೃದಯವಂತ ಕನ್ನಡಿಗರ ಬಳಗದ ಮೈಸೂರು ಅಧ್ಯಕ್ಷರಾದಂತಹ DPK ಪರಮೇಶ್ವರ್ ಅವರ ಒಂದು ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ 15 ದಿನಗಳಲ್ಲಿ ಈ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕೊಡ್ತೀವಿ ಎಂಬ ಮಾತನ್ನ ಆಹಾರ ಇಲಾಖೆಯಿಂದ ಅಥವಾ ಒಂದು ವಿಲೇಜ್ PDO ಅವರು ಕೂಡ ಈ ಒಂದು ಮಾತನ್ನ ಹೇಳಿದ್ದಾರಂತೆ. ಇದಾಗದಂತ ಸಂದರ್ಭದಲ್ಲಿ ಆ ಒಂದು ಆಹಾರ ಇಲಾಖೆಯ ಎದುರು ಅಥವಾ ಸಂಬಂಧಪಟ್ಟಂತಹ ಕಚೇರಿಯ ಮುಂದೆ ಉಗ್ರವಾಗಿ ನಾವು ಹೋರಾಟಕ್ಕೆ ಕೂರ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ DPK ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಏನ್ ಕೇಳ್ಯಾರೆ, ನಾವು ಆಚೆ ಹೇಳ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ತೀವಿ. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೆ ಈಗ ಅವ್ರನ್ನ ಕೇಳ್ತಾ ಇದೀವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದೀನಿ, ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಕನ್ಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಏನ್ ಕೇಳ್ಯಾರೆ,
ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಏನು ಪಡಿತರ ಅಕ್ಕಿ ಎಸ್ ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ಸರತಿ ಸಾಲಿನಲ್ಲಿ ಪ್ರತಿದಿನ ಒಳ್ಳೆ ಯಾವ್ದೋ ದೇವಸ್ಥಾನದ ಮುಂದೆನೋ ಪಾಪ DPK ಪರಮೇಶ್ವರ್ ಅವರು ಮಾತನಾಡ್ತ ಸಂದರ್ಭದಲ್ಲಿ ಭಿಕ್ಷುಕರಿಗಿಂತ ಕಡೆಯಾಗಿ ನಿಲ್ಲಿಸ್ತಾರೆ. ಗಂಟಾನ್ಗಟ್ಲೆ ಬೆಳಗ್ಗೆ 7 ಗಂಟೆಗೆ ಅಂಗಡಿ ತೆಗೆಯುತ್ತೆ ಅಂದ್ರೆ ಬೆಳಗಿನ ಜಾವ 5:15 ನಿಂತಿರ್ತಾರೆ ನಮ್ಮ ಯರಗನಹಳ್ಳಿ ಜನ. ಇದನ್ನೆಲ್ಲ ಅನುಭವಿಸ್ತಾ ಇರುವಂತಹ ಗ್ರಾಮಸ್ಥರಾದಂತಹ ಮಂಜುನಾಥ್ ಅವರು ಈಗ ದೂರವಾಣಿ ಸಂಪರ್ಕಗಳಿದ್ದಾರೆ. ಮಂಜುನಾಥ್ ಅವರೇ, ಏನು ಸಮಸ್ಯೆ ಆಗಿರುವಂತದ್ದು? ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಇರೋದು ಒಂದು 250-300 ಪಡಿತರ ಕಾರ್ಡ್ಗಳಿರ್ಬೋದು. ಈಗ ಅಲ್ಲಿ ಜನ ನಿವಾಸಿಗಳು ನಮ್ಮ ಸಂಘಟನೆ ಚಾಲ್ ಮಾಡಿದಾಗ ನಾವು ತಕ್ಷಣ ಇಮಿಡಿಯೇಟ್ ಹೋಗಿ ನೋಡಿದ್ರೆ ನೀವ್ ಹೇಳ್ದಂಗೆ ಒಂದು 50-60 ಜನ ಲೈನಲ್ಲಿ ಇದ್ರು. ನಮ್ಗೆ ನೋಡಿ ತುಂಬಾ ಬೇಜಾರಾಯ್ತು. ಇರೋ 250 ಜನಕ್ಕೆ ಇವರು 50 ಜನ ಕೊಟ್ರು ಅದು 5ರಿಂದ ಒಂದು ವಾರದ ಕೆಲಸ ಮುಗ್ದೋಗುತ್ತೆ. ಅಲ್ಲೇನಪ್ಪ ಜನಗಳ ತೊಂದ್ರೆ ಅಂದ್ರೆ 7 ಗಂಟೆ ಇವರು ಓಪನ್ ಮಾಡೋದು, ನಾವು 5 ಗಂಟೆಗೆ ಬಂದು ನಿಂತಿರ್ತೀವಿ. ಸ್ವಲ್ಪ ಬೇಗ ಬಂದ್ರೆ 2 ಟೈಮ್ ಕೊಡಿ, ಇಲ್ಲ ಬೆಳಿಗ್ಗೆ ಇಲ್ಲ ಸಂಜೆ ಕೊಟ್ರೆ ಒಳ್ಳೇದು ಅನ್ನೋ ರೀತಿ ಅವ್ರು ಹೇಳ್ತಾ ಇದಾರೆ. ಇವರು ನಾವು ಮನವಿ ಮಾಡಿದೀವಿ, ನಮ್ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಜನಗಳು ಯಾವ ರೀತಿ ಏನಾದ್ರೂ ಸ್ಪಂದನೆ ಬಂದಿದ್ಯಾ ಸರ್? ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತಲ್ಲ, ಅವರು ಅವ್ರ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಏನಾರ ಸೂಕ್ತ ವ್ಯವಸ್ಥೆ ಮಾಡಿ ಜನಗಳಿಗೆಲ್ಲ ಕೂಡ ಸದಾ ನಮ್ಮ ಜನರ ಜೊತೆ ಇರುತ್ತೆ ಸರ್. ಈ ಒಂದು ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ, ಅಧಿಕಾರಿಗಳಿಗೆ ತೋರಿಸ್ಬೇಕು. ಇದನ್ನ ಮಾಧ್ಯಮದವರು ಈ ವಿಷಯವನ್ನ ತೆಗೆದುಕೊಂಡಿದ್ದಾರೆ. ಇದು ಈಗಲೂ ಕೂಡ ನೀವು ಇದಕ್ಕೆ ಒಂದು ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಇಲಾಖೆಗೆ ದೊಡ್ಡ ಮಟ್ಟದ ಒಂದು ಎಚ್ಚರಿಕೆಯನ್ನ ಸೂಕ್ತ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ವಿಷಯವನ್ನು ತಲುಪಿಸಬೇಕಾಗುತ್ತೆ ಎಂಬ ಮಾತನ್ನ ಕೂಡ ನೀವು ಹೇಳಬೇಕು ಮಂಜುನಾಥ್ ಅವರೇ. ಆಗ್ಲಿ ಸರ್, ನಾವು ಬೆಂಬಲ ಇದೀವಿ ನಿಮ್ಗೆ. ಎಸ್ ಎಸ್ ಎಸ್, ಧನ್ಯವಾದ ಮಂಜುನಾಥ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀರಿ? ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೆ ಈಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದ್ರೆ ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ಗೆ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಹೆಂಗ್ ಹೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀರಿ? ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೆ ಈಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದ್ರೆ ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ಗೆ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಹೆಂಗ್ ಹೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀರಿ? ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ, ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಅಭಿಪ್ರಾಯ ಇವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೆ ಈಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15 ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದ್ರೆ ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ಗೆ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಖಂಡಿಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗ್ ಬಿಟ್ಟದ್ದು. ಹೆಂಗ್ ಹೇಳ್ಯಾರೆ? ನಾವು ಆಚೆನೆ ಇರ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀರಿ? ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು?
ನಾವು 7 ಗಂಟೆ ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಹಾಂ, ಅಭಿಪ್ರಾಯ ಇವ್ರನ್ನ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15ಗೆ ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದೀನಿ, ಎಂಜರಿದ್ದೇನೆ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದಾರ ಇಲ್ವಾ ನೇರವಾಗಿ ಹೇಳಿ. ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಹೇಳೋಣ, ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಕನ್ಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗೆ ಬಿಟ್ಟದ್ದು. ಏನ್ ಕೇಳ್ಯಾರೆ? ನಾವು ಆಚೆನೆ ಹೇಳ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ನಾವು 7 ಗಂಟೆ ಪ್ರತಿದಿನ 7 ಗಂಟೆ. ಇನ್ನೂ ಬೇಗನೆ ಮಾಡ್ತೀವಿ. ಹಾಂ, ಅಭಿಪ್ರಾಯ ಇವ್ರನ್ನ ಕೇಳ್ಬಿಟ್ರೆ ಒಳ್ಳೇದು. ಅದಕ್ಕೀಗ ಅವ್ರನ್ನ ಕೇಳ್ತಾ ಇದ್ದೀವಿ. ನನಗೆ 5:15ಗೆ ಫೋನ್ ಮಾಡಿದ್ರು. ನಮಗೆ ಮುಂಜೆ ಎದುರು ಕೇಳಿದೀನಿ, ಎಂಜರಿ. ಸಾಕಷ್ಟು ಸುಮಾರು 2ರಿಂದ 3 ತಿಂಗಳುಗಳಿಂದ ಈ ಒಂದು ಆಗ್ತಾ ಇರುವಂಥದ್ದು. ಅಲ್ಲಿನ ನಿವಾಸಿಗಳನ್ನ, ಅಲ್ಲಿ ಎದುರಿಸ್ತಾ ಇರುವಂತಹ ಜನರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ ಈಗ. ಇಲ್ಲ ಬೇರೆ ಏನಾರು ಈ ನೆಟ್ವರ್ಕ್ ಸಂಬಂಧಪಟ್ಟಂಗೆ ಸರ್ವರ್ ಸಂಬಂಧಪಟ್ಟಂಗೆ ಆದ್ರೆ ಅವ್ರಿಗೆ ಹೇಳೋಣ. ನಾನೇ ಇರೋ ಕಡೆ ನಾವು ಕನ್ಸೋದು ನಮ್ಮ ಧರ್ಮ. ನೀವು ಇರೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹಿಂಗೆ ನರಳಿ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಅದು ನಿಮಗೆ ಬಿಟ್ಟದ್ದು. ಏನ್ ಕೇಳ್ಯಾರೆ? ನಾವು ಆಚೆನೆ ಹೇಳ್ತೀವಿ, ನೀವು ಅವ್ರ ಅಭಿಪ್ರಾಯನೇ ಕೇಳ್ಕೊಬಿಡ್ಬೋದು. ಇಲ್ಲ ನೇರವಾಗಿ ನಮ್ದು ನೇರ ಹೇಳ್ರವ, ಏನ್ ಸಮಸ್ಯೆ, ಯಾರು ಮಾತಾಡ್ತೀರಿ? ಏನು ಪಡಿತರ ಅಕ್ಕಿ ವಿತರಣೆ ಮಾಡ್ತಾ ಇದ್ರಿ, ಪ್ರತಿದಿನ ಯಾವ ಸಂದರ್ಭಕ್ಕೆ ನೀವು ಅಂಗಡಿ ಓಪನ್ ಮಾಡೋದು? ಈಡನ್ಸ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಸರ್ ಅದೇ, ಈಗ ರೇಷನ್ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ 300-400 ಜನ ನಿಂತ್ಕೋತಿದ್ದಾರೆ ಬೆಳಗಿನ ಜಾವ 5:15 ಯರಗನಹಳ್ಳಿ ಡಿಪೋದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ ಸರ್? ನಿಮ್ಮ ಸಮಸ್ಯೆ ಏನು? ಸರ್ ಒಂದು ವಿಷಯ ಹೇಳ್ತೀನಿ ಸರ್. ಆತರ ಯಾವ್ದು ಇಲ್ಲ ಸರ್. ಸ್ಟಾರ್ಟಿಂಗು ರೇಷನ್ ಬಂದಾಗ 1 ದಿನ 2 ದಿನ ಎಷ್ಟು ದಿನ ಬಂದು ಸೇರ್ಕೋತಾರೆ ಸರ್. ನಾವು ಪ್ರತಿದಿನ 100 ಕಾರ್ಡು 120 ಕಾರ್ಡ್ಗೆ ಪ್ರತಿದಿನ ರೇಷನ್ ಕೊಡ್ತೀವಿ ಸರ್. ಅವ್ರಿಗೆಲ್ಲ ಕೆಲ್ಸಗಾರರು ಹೋಗ್ತಾರೆ, ಅವ್ರನ್ನ ಇನ್ನು ವಾಪಸ್ ಕಳಿಸ್ತಾರೆ. 100 ಕಾರ್ಡ್ ಆದ್ಮೇಲೆ ಇದ್ ಮಾಡ್ತಾರೆ ಅಂತ ಎಷ್ಟು ಜನ ಇರ್ತಾರೆ ಪ್ರತಿ ಸಾಲಲ್ಲಿ ಅಷ್ಟು ಜನನು ಕಂಪ್ಲೀಟ್ ಮಾಡೇ ಕಳಿಸ್ತೀವಿ ಸರ್. ಆಮೇಲೆ ನಮ್ಗೆ ಸರ್ ನಮ್ಮ ಆಹಾರ ಇಲಾಖೆಯಿಂದ ಗೈಡ್ ಲೈನ್ಸ್ ಇದೆ ಸರ್. ಕನಿಷ್ಠ ಪಕ್ಷ 15 ದಿನ ಪಡಿತರ ವಿತರಣೆ ಕಡ್ಡಾಯವಾಗಿ ಆಗ್ಬೇಕು ಅಂತ ಹೇಳಿದ್ದಾರೆ ಸರ್. ನಮ್ಮಲ್ಲಿ 1200 ಕಾರ್ಡ್ ಇದೆ ಸರ್. ಪ್ರತಿದಿನ 100 ಕಾರ್ಡು ಅಂದ್ರೆ 12 ದಿನಕ್ಕೆ ಮುಗಿದೋಗುತ್ತೆ ಸರ್. ನಾವು ಸರ್ 250 ಹಿಂದೆ ಕೊಡ್ತಾ ಇದ್ದೆ ಸರ್. ಬೆಳಿಗ್ಗೆ ಸಂಜೆ 2 ಟೈಮು ರೆಗ್ಯುಲರ್ ಆಗಿ ಕೊಡ್ತಾ ಇದ್ವಿ. 4 ದಿನ 5 ದಿನಕ್ಕೆ ರೇಷನ್ ಮುಗಿದೋಗೋದು. ಜನಗಳು ಬಂದವರು ನಾವು ಕ್ಲೋಸ್ ಆಯ್ತು ಅಂತ ಅಂದ್ರೆ ಯಾಕೆ ಆಯ್ತು, ಅಟ್ಲೀಸ್ಟ್ ಒಂದು 15 ದಿನಕ್ಕೆ ಕಟ್ಲಾದ್ರೂ ಕೊಡ್ಬೇಕಲ್ವಾ, 1 ವಾರ ಕಟ್ಲಾದ್ರೂ ಕೊಡ್ಬೇಕಲ್ವಾ ಅಂತ ಕೇಳ್ತಾ ಇದ್ವಿ ಸರ್. ಹಾಗಾಗಿ ಸರ್ ನಾವು ಪ್ರತಿ ದಿನ ವಿತರಣೆ ಮಾಡೋ ಟೈಮಲ್ಲಿ ಎನಿ ಡೇ ಯಾವುದೇ ಬಂದು ನೀವು ಇದ್ ಮಾಡ್ಬೋದು. ಪ್ರತಿದಿನ 100 ಜನ ಕಡ್ಡಾಯವಾಗಿ ಕೊಟ್ಕೊಂಡು ಹೋಗಿದ್ದೀನಿ ಸರ್. ಅವತ್ತು ಸಂಡೇ ಇರೋ ದಿನ ಸ್ವಲ್ಪ ಜನ ಕ್ರೌಡ್ ಆಗ್ತಾರೆ ಸರ್. ಈಗ ಏನಾದ್ರೂ ಆ ಒಂದು ಅಕ್ಕಿ ನಿಮಗೆ ಡಂಪ್ ಆಗ್ತಾ ಇರುವಂತಹ ಒಂದು ಕೊರತೆ ಏನಾದ್ರೂ ಆಗ್ತಾ ಇದೆಯಾ? ತಿಂಗಳಲ್ಲಿ 15 ದಿನ ಅಂದ್ರೆ ದಿನಕ್ಕೆ 2 ಬಾರಿ ತೆಗೆಯುವಂತದ್ರಲ್ಲಿ ಸಮಸ್ಯೆ ಯಾಕೆ ಆಗ್ತಾ ಇದೆ ಸರ್? 2 ಬಾರಿನೂ ನಾವು ಅಂಗಡಿ ತೆಗಿತೀವಿ ಸರ್. ಅಂಗಡಿನ ಬೆಳಿಗ್ಗೆ ಟೈಮು ತೆಗಿತೀವಿ, ಸಂಜೆ ಟೈಮು ತೆಗಿತೀವಿ ಸರ್. ಆದ್ರೆ ಬೆಳಿಗ್ಗೆ 50 ಸಂಜೆ 50 ಕೊಡ್ಬೇಕು, ಕೊಟ್ಟೆ 100 ಆಗುತ್ತೆ ಸರ್. ನಾವೇನ್ ಮಾಡ್ತೀವಿ ಸರ್, ಬೆಳಿಗ್ಗೆ ಹೊತ್ತು ಸರ್ವರ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಸರ್. ನಾವು ಸರ್ 6 ಗಂಟೆ 6:10ಕ್ಕೆ ಅಂಗಡಿ ಓಪನ್ ಮಾಡಿರ್ತೀವಿ. ಕೂಲಿ ಕಾರ್ಮಿಕರು ಕೆಲಸಗಾರರು ಪಾಪ ಹೋಗ್ತಾರೆ. ಆದಷ್ಟು ಬೇಗ ವಿತರಣೆ ಮಾಡಿ ಅವ್ರನ್ನ ಕೆಲಸ ಟೈಮ್ ಕಳಿಸ್ಬೇಕು, ರಜಾ ಹಾಕದ್ ಬೇಡ ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಸಂಜೆ ಟೈಮು ಸರ್ ಸರ್ವರ್ ಬರಲ್ಲ. ಆಮೇಲೆ ನಮ್ಮಲ್ಲಿ ಹುಡುಗರು ಇದಾರಲ್ಲ ಸರ್, ತೂಕ ಮಾಡ್ತಾರಲ್ಲ, ಅವರು ಸರ್ ಬೊಗ್ಗಿ ಎತ್ತಿ ಮಾಡ್ಬೇಕಾದ್ರೆ ಅವರು 50 ಜನಕ್ಕೆ ಕೊಡಿ ಅಂತ ಹೇಳ್ತಾರೆ. ಬೆಳಿಗ್ಗೆ 50 ಸಂಜೆ 50 ಕೊಡೋಣ ಅಂತ. ನಾವು ಸರ್ವರು ನೀಟಾಗಿ ಬರುತ್ತೆ ಅನ್ನೋ ಟೈಮಲ್ಲಿ ಬೆಳಿಗ್ಗೆ 100-125 11 ಗಂಟೆ 11:30 12 ಗಂಟೆ ತನಕ ಇಷ್ಟಾಗ್ತಾರೆ. ಅಷ್ಟು ಸರ್ತಿ ಸಾಲಲ್ಲಿ ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಕಂಪ್ಲೀಟ್ ಮಾಡಿ. ಓಕೆ ಧನ್ಯವಾದ ಸಿದ್ದರಾಜು ಅವರೇ. ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ನಡೀಲಿ. ನಿಮಗೇನಾದ್ರೂ ಸಹಕಾರ ಬೇಕು ಸರ್ಕಾರದ ವತಿಯಿಂದ ಅಂದ್ರೆ ನಮ್ಮ ವಾಹಿನಿ ಹತ್ರ ದಯವಿಟ್ಟು ಮುಕ್ತವಾಗಿ ಮಾತಾಡ್ಬೋದು. ಯಾಕಂದ್ರೆ ನಾವು ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ನಿಮ್ಗೆ ಇನ್ನ ಹೆಚ್ಚಿನ ಸಹಕಾರ ಯಾರು ಬೇಕಂದ್ರೆ ಮುಕ್ತವಾಗಿ ಹೇಳ್ಬೋದು, ಅವಕಾಶ ಇದೆ ಈಗ ಸಿದ್ದರಾಜು ಅವರೇ. ಖಂಡಿತ ಸರ್, ಏನಿಲ್ಲ ಸರ್, ಪಡಿತರ ಕೊಡ್ತಾ ಇದಾರೆ ಸರ್. ಆಮೇಲೆ ಈ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಇಲಾಖೆಯವರೇ ಹೇಳಿದ್ದಾರೆ ಕನಿಷ್ಠ ಪಕ್ಷ 15 ದಿನ ಪಡಿತರ ವಿತರಣೆ ಕಡ್ಡಾಯವಾಗಿ ಆಗ್ಬೇಕು ಅಂತ ಸರ್. ಇವತ್ತು ನೋಡಿ ಸರ್, ಬರೀ ಇವತ್ತು 21 ಜನ ರೇಷನ್ ತಗೊಂಡಿದ್ದಾರೆ.
ಜನನೇ ಇಲ್ಲ ಸರ್. ಅಟ್ಲೀಸ್ಟ್ ಒಂದು ಸಾಟರ್ಡೆ ಸಂಡೇ ಯಾವಾಗ ಬಿಗಿನಿಂಗ್ ಇರ್ತದೆ ಅವತ್ತು ಸ್ವಲ್ಪ ಕ್ರೌಡ್ ಇರ್ತದೆ ಸರ್. ಒಂದೇ ಒಂದು ವಾರ ಸರ್. ಆಮೇಲೆ ತಾವು ಬೇಕಾದ್ರೆ ಯಾವಾಗಾದ್ರೂ ನೀವು ಆ ಕಡೆ ಬಂದ್ರೆ ಖಂಡಿತ ನಾವು ನಿಮ್ಮ ಇದಿದ್ದಾಗ ಸರ್ ನಾವು ಆಯ್ತು ಬಿಡಿ. ಅದೇ ಅದಕ್ಕೋಸ್ಕರ ತಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ತಗೊಳಕ್ಕೋಸ್ಕರ ಫೋನ್ ಮಾಡಿದ್ದು. ತಿಂಗಳಲ್ಲಿ ಎಲ್ಲಾ ದಿನಾನು ಹಾಗಲ್ಲ, ರೇಷನ್ ಬಂದಿದ್ದ ದಿನ ಭಾನುವಾರ ದಿನ ಸ್ವಲ್ಪ ಈ ರೀತಿ ಆಗುತ್ತೆ. ಶನಿವಾರ ಭಾನುವಾರ ಸರ್, ಶನಿವಾರ ಭಾನುವಾರ ಕ್ರೌಡ್ ಆಗುತ್ತೆ ಸರ್. ಇನ್ನು ನೆಕ್ಸ್ಟ್ 7ನೇ ವಾರಕ್ಕೆ ಏನು ಜನ ಇರಲ್ಲ ಸರ್. ಒಂದ್ 6 ದಿನ ಕಳ್ಬಿಟ್ರೆ ಸರ್ ಅವ್ರು ತಗೊಳಕ್ ಅವ್ರಿಗೆ ಹೇಳ್ತೀವಿ ಸರ್, ತುಂಬಾ ಹೇಳ್ತೀವಿ, ನೀವು ನಿಧಾನಕ್ಕೆ ಬಂದು ತಗೊಳ್ಳಿ, ಕೆಲಸ ಕಾರ್ಯ ಇದ್ರೆ ಮಾಡಿ, ನಿಮ್ಮ ರೇಷನ್ ನಿಮಗೆ ಆಹಾರ ಖಾತ್ರಿ ಯೋಜನೆಯಲ್ಲಿ ಕಡ್ಡಾಯವಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀವಿ ಸರ್. ಅವ್ರು ಏನಂತಂದ್ರೆ ಇಲ್ಲ ಇವತ್ತು ನಾವು ಕೆಲ್ಸಕ್ಕೆ ಹೋಗಿಲ್ಲ ಆ ತರ ಹೇಳ್ತಾರೆ ಸರ್. ಆದ್ರೂ ನಾನು ಎಷ್ಟೇ ಜನ ಇದ್ರು ಕೂಡ ಕಂಪ್ಲೀಟ್ ಮಾಡಿದ್ರೆ ನಾನು ಹೋಗಲ್ಲ ಸರ್. ಮಾತನಾಡೋದಕ್ಕೆ ಧನ್ಯವಾದ ಸಿದ್ದರಾಜ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಅಂಗಡಿಯ ಮಾಲೀಕರಾದಂತಹ ಸಿದ್ದರಾಜು ಅವರ ಮಾತಾಗಿತ್ತು. ಸರ್, ಜನಗಳು ಆರೋಪ ಮಾಡ್ತಾರೆ, ಹೋರಾಟಗಾರರು ಯಾರೋ ಬಂದಿದ್ರು, ಆದ್ರೆ ನಮ್ಮ ಡ್ಯೂಟಿನ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅನ್ನುವಂತಹ ಮಾತನ್ನ ಅಂಗಡಿಯ ಮಾಲೀಕರು ಈಗ ನಮ್ಮ ವಾಹಿನಿ ಜೊತೆ ಹೇಳಿದ್ದಾರೆ. ತಿಂಗಳಲ್ಲಿ 2 ರಿಂದ 3 ದಿನ ಯಾವಾಗ ರೇಷನ್ ಬರುತ್ತೆ ಆಗ ಮಾತ್ರ ಈ ಒಂದು ಜನರ ಸರತಿ ಸಾಲು ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದ್ರೆ ಉಳಿದ ದಿನಗಳಲ್ಲಿ ಈ ರೀತಿ ಇಷ್ಟರ ಮಟ್ಟಕ್ಕೆ ಜನಗಳಿಗೆ ಸಮಸ್ಯೆ ಆಗಲ್ಲ. ನಾವು ಸರ್ವರ್ ಬೇಗ ಸಿಗುತ್ತೆ, ಬೆಳಗ್ಗೆ ಸಮಯದಲ್ಲಿ ಬೇಗ ಕೆಲಸ ಮುಗಿಸ್ಕೋಬಹುದು, ಸರ್ವರ್ ಫಾಸ್ಟ್ ಆಗಿರುವಂತ ಸಮಯದಲ್ಲಿ ನಾವು ಮುಗಿಸ್ಕೊಳ್ಳುವಂತ ಒಂದು ಉದ್ದೇಶದಿಂದಾನೇ ಬೆಳಗ್ಗೆ 6 ಗಂಟೆಗೆ 6:15ಗೆಲ್ಲ ನಾನು ಅಂಗಡಿ ತೆಗೆದಿರ್ತೀನಿ. ಆದಷ್ಟು ನನ್ನ ವಿಭಾಗದ ನನ್ನ ಅಂಗಡಿಗೆ ವ್ಯಾಪ್ತಿಯ ಬರುವಂತಹ ಎಷ್ಟು ಕಾರ್ಡ್ಗಳಿದೆ ಅಷ್ಟು ಜನಕ್ಕೂ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ನಾನು ಅಕ್ಕಿಯನ್ನ ಪಡಿತರವನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿ ಇನ್ನ ಹೆಚ್ಚಿನ ಕ್ರಮವನ್ನ ಬೆಳಗ್ಗೆ ಸಂಜೆ ಯಾವ ರೀತಿ ಡಿವೈಡ್ ಮಾಡಿಕೊಂಡು ಜನಗಳಿಗೆ ಇನ್ನ ಆ 1-2 ದಿನಗಳಲ್ಲೂ ಏನ್ ಸಮಸ್ಯೆ ಆಗ್ತಾ ಇದೆ ಅದು ಕೂಡ ನಾನು ನಿವಾರಣೆ ಮಾಡ್ಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ತೇನೆ ಎಂಬ ಮಾತನ್ನ ಸಿದ್ದರಾಜ್ ಅವರು ಇದೀಗ ನಮ್ಮ ವಾಹಿನಿ ಜೊತೆ ಹೇಳಿದ್ದಾರೆ. ಎಸ್, ಮುಂದಿನ ದಿನಗಳಲ್ಲಿ ಏನು ಈ ಯರಗನಹಳ್ಳಿ ಭಾಗದ ತಾಯಂದರಾಗಿರ್ಬೋದು, ವಯೋವೃದ್ಧರು ಇಷ್ಟು ದೊಡ್ಡ ಸಲತಿ ಸಾಲಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕಡಿಮೆ ಆಗಿ ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದಂತಹ ಒಂದು ಪರಿಹಾರ ಸಿಗುವಂತ ಕೆಲಸ ಆಗ್ಲಿ ಎಂಬುದು ನಮ್ಮ ಆಗ್ರಹ ಕೂಡ ಆಗಿದೆ. ಮಾತಾಡ್ತೀರಿ ಹೇಳಿ ಗೆಳೆಯರೆ. ಹೌದು ಸರ್, 5:30 ಬಂದಿರೋದು ಇಲ್ಲಿಂದ. ಈಗ ಅವಾಗಿಂದ ಕಾಯ್ತಾ ಕುಂದಿ 7 ಗಂಟೆ ಫೋನ್ ಮಾಡೋ ಬರ್ಲಿಲ್ಲ ಅವರು. ಈಗ ಬಂದಿದ್ದಾರೆ. ಈಗ ಬಂದವರು ಅಕ್ಕಿದ ದೀಪ ಹೋಗಿ ಕೊಡಿದ್ರು ಅವರು. ಈಗ ಯಾವ ರೀತಿ ಅಕ್ಕಿ ಕೊಡ್ತಾ ಇದಾರೆ ಅವರು ಸರ್? ಮೊದಲು ಅವರು 2 ಟೈಮ್ ಕೊಡ್ತಾ ಇದ್ರು. 2 ಟೈಮು ಬೆಳಗ್ಗೆ ಸಂಜೆ ಕೊಡ್ತಾ ಇದ್ರು. ಬೆಳಗ್ಗೆ ಸಂಜೆ ಕೊಡ್ತಾರೆ, ಬೆಳಗ್ಗೆ 1 ಟೈಮ್ ಕೊಡ್ತಾರೆ. ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ತೊಂದರೆ ಆಗುತ್ತೆ ನಮ್ಗೆ. ಈಗ ನಾವು ಕೂಲಿ ಮಾಡೋರು. ಹೌದು ಸರ್, ಅಷ್ಟೇ. ಈಗ 2 ಟೈಮ್ ಕೊಡ್ತಿದಾಗ ತೊಂದರೆ ಐತಿರ್ಲಿಲ್ವಾ? ಇಲ್ಲ ಸರ್, ನಮ್ಗೆ ತೊಂದರೆ ಆಗುತ್ತೆ. 1 ಟೈಮ್ ಗೊತ್ತಾ ಇರೋದವರು ಸರ್? ಇದು ಒಂದು 5-6 ತಿಂಗಳಿಂದ ಹಿಂಗ್ ಮಾಡ್ತಾರೆ. 1 ಟೈಮ್ ಕೊಟ್ಟಿರೋದ್ರಿಂದ ನಿಮ್ಮೆಲ್ಲ ಪಡಿತರ ಚೀಟಿದಾರರಿಗೆ ಹೌದು ಸರ್, ಹೌದು. ಇದಕ್ಕೆ ನೀವೇನು ನಿಮ್ಮ ಅನಿಸಿಕೆ ಏನಂತೀರಿ? ನಿಮ್ಗೆ ಇದು 2 ಟೈಮ್ ಕೊಟ್ಟರೆ ಸರ್ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. 1 ಟೈಮ್ ಕೊಟ್ಟರೆ ಆಗಲ್ಲ ಸರ್. ನಮ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ ಮನೇಲಿ ಹೆಂಗಸರು ಮನ್ಸಿಗೆ ಬರ್ತಾರಲ್ಲ, ಅವ್ರಿಗೂ ತೊಂದರೆ ಇರುತ್ತೆ ಸರ್. ಇದು ಕೆಲಸ ಕಾರ್ಯ ಹೋಗಕ್ಕೆ ಅನುಕೂಲ ಆಗುತ್ತೆ ನಮ್ಗೆ. 2 ಟೈಮ್ ಕೊಟ್ರೆ ಸರಿ. ನಾವು ಬೆಳಗ್ಗೆ ಮೊದ್ಲೆಲ್ಲ ಕೊಡ್ತಾ ಇದ್ರು, ನಾವು ಬೇರೆ ಡಿಪೋ ಅಲ್ಲಿ ಇದ್ದೋ, ಇಲ್ಲೇ ಹಾಕಿಸ್ಕೊಂಡೋ ಚೆನ್ನಾಗಿ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಆದ್ರೆ ನಮ್ಗೆ 2 ಟೈಮ್ ಕೊಡ್ಲಿ. 2 ಟೈಮ್ ಕೊಟ್ರೆ ಅನುಕೂಲ ಆಗುತ್ತೆ, ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಮೊದ್ಲಿನಂಗೆ ಒಂದು 2 ಟೈಮ್ ಕೊಟ್ರೆ ಅವ್ರಿಗೂ ತೊಂದರೆ ಇರಕ್ಕಿಲ್ಲ, ನಮಗೂ ತೊಂದರೆ ಇರಕ್ಕಿಲ್ಲ ಅಲ್ವಾ? 2 ಟೈಮ್ ಕೊಡೋಂಗೆ ವ್ಯವಸ್ಥೆ ಮಾಡಿ. ಕೂಲಿ ಕೆಲ್ಸಕ್ಕೆ ಹೋಗೋದು ಸಿಗದೆ ಭಾನುವಾರ ಒಂದಿನ, ಅವತ್ತು ನೋಡಿ 5:30ಗೆ ಬಂದೆ ನಾನು. ಈಗ 7:30 ಆಗಿರ್ಬೇಕು, 2 ಗಂಟೆ ಆಯ್ತು. ಇನ್ನ 2 ಅವರ್ ನಿಂತ್ಕೋಬೇಕಾಗತ್ತೆ. ಮುಂಚೆ ಕೊಡ್ತಾ ಇದ್ರು, ಈಗ ಒಂದ್ 2-3 ತಿಂಗಳಿಂದ 1 ಟೈಮ್ ಕೊಡ್ತಾ ಇದಾರೆ. 2 ಟೈಮ್ ಕೊಟ್ರೆ ಸರಿ ಆಗುತ್ತೆ. ಸೋಮವಾರದಿಂದ ಶನಿವಾರ ತನಕ ನಾವು ಕೆಲ್ಸಕ್ಕೆ ಹೋಗೋರು. ಇವಾಗ ಭಾನುವಾರ ಒಂದ್ ದಿವಸ ರಜಾ ಇರುತ್ತೆ. ಆ ಒಂದ್ ದಿವಸನ ನಮ್ಗೆ ರೆಸ್ಟ್ ಮಾಡೋದಿಲ್ದಂಗೆ ಇಲ್ಲಿ ಬಂದು 5 ಗಂಟೆಯಿಂದ ಕಾಯ್ಬೇಕಂತ ನಿಂತ್ಕೋಬೇಕು. ಇವಾಗ ಭಾನುವಾರ ಬಿಟ್ರೆ ನೆಕ್ಸ್ಟ್ ಭಾನುವಾರ ತನಕ ನಾವು ಕಾಯ್ಬೇಕು. ನಮ್ಗೆ ಅಕ್ಕಿಯಿಂದ ಏನು ತೊಂದರೆ ಇಲ್ಲ. ನಮ್ಗೆ ಸಮಸ್ಯೆ ಏನು, 2 ಟೈಮ್ ಕೊಡಿ. ಮಧ್ಯಾಹ್ನ ಟೈಮ್ ನಾವು ಏನಾರ ಲೀವ್ ಕೇಳ್ಕೊಂಡು ಒಂದು ½ ಅವರ್ 1 ಅವರ್ ಕೇಳ್ಕೊ ಬರ್ತೀವಿ. ಅಷ್ಟು ಬಿಟ್ರೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ನಮ್ಗೆ 2 ಟೈಮ್ ಬೇಕು. ಇವಾಗ ನಮ್ಗೆ ಒಬ್ಬರಿಂದ ಎಲ್ಲಾರ್ಗು ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇವತ್ತು ಬಿಟ್ರೆ ನೆಕ್ಸ್ಟ್ ಭಾನುವಾರ ತನಕ ಅವರು ನಿಂತ್ಕೋಬೇಕಲ್ವಾ ಸರ್? ಅಷ್ಟೇ ನಮ್ಗೆ ಇಲ್ಲಿ ಸಮಸ್ಯೆ.
ಸಂಜೆ ಹೊತ್ತು ಬಂದು ನಾವು ತಗೊಳ ಕೆಲಸ ಬದುಕು ಹೋಗ್ತೀವಿ ಅಣ್ಣ. ವಾರಕ್ಕೆ ಒಂದೇ ದಿನ ನಮ್ಗೆ ರಜಾ ಸಿಗೋದು, ಮಧ್ಯದಲ್ಲಿ ನಮ್ಗೆ ರಜಾ ಮನೆ ಕೆಲ್ಸಗಳಿಗೆ ಹೋಯ್ತೀವಿ, ಅವ್ರ ರಜಾ ಆಯ್ತಾ. ಸಂಜೆ ಕೊಟ್ರೆ ನಾವು ಸ್ವಲ್ಪ ಬೇಗ ಬಂದ್ ತಗೋತೀವಿ. ಸಂಜೆ ಹೊತ್ತಾಡಿ ಬೇಗ ಬಂದ್ರೆ 6:30 ಬಂದ್ರು ಇಷ್ಟೊತ್ತಿಗೆ ಬಂದ್ರೆ ಕೊಡಲ್ಲ ಅಂತಾರೆ. ನಮ್ಗೆ ಬರೋದೇ 6:30, 2 ಬಸ್ ಹತ್ಕೊಂಡ್ ಬರ್ಬೇಕು ನಾವ್ ಅಲ್ಲಿಂದ. ವಿಕ್ರಾಂತಿಯಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವು ಬರ್ಬೇಕು. ಬಂದ್ ತಗೊಳ್ಳೋಷ್ಟ್ರಲ್ಲಿ 6:30 ಆಗುತ್ತೆ. ಇಷ್ಟೊತ್ತಿಗೆ ಬಂದ್ರೆ ನಾವು ಕೊಡಲ್ಲ ಅಂತಾರೆ. ರಜಾ ಹಾಕ ತಗೊಳ್ಳಿ ಅಂತಾರೆ, ನಮ್ಗಲ್ಲಿ ರಜಾ ಕೊಡಲ್ಲ. ಬರೋದೇ ಭಾನುವಾರ ಒಂದ್ ದಿವಸ ನೋಡಿ. ಇಷ್ಟೊತ್ತಿಗೆ ಬಂದ್ರೆ 6 ಗಂಟೆಗೆ ಬಂದ್ರೆ ನಿಂತಿದೀವಿ. ಅನುಕೂಲ ಆಗುತ್ತೆ. 7 ಗಂಟೆ ತನಕ ಕೊಟ್ರೆ ಸಾಕು ಸರ್. ಸಾಯಂಕಾಲದ ಹೊತ್ತು ನಾವು ಅಷ್ಟೊತ್ತಿಗೆ ಬಂದು ತಗೊಬಿಡ್ತೀವಿ ಸರ್. 2 ಟೈಮ್ ಮಾಡಿ ಸರ್ ಅಷ್ಟೇ. ಸಂಜೆ ಹೊತ್ತು ಸರಿ ಆಯ್ತು.